ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಂತೆ 12 ಮಾಸಗಳಿವೆ. ಹಾಗೆಯೇ ಪ್ರತಿ ಮಾಸದಲ್ಲಿಯೂ ಒಂದೊಂದು ಸಂಕ್ರಮಣ ಎನ್ನುವಂಥದ್ದು ಬರ್ತದೆ. ಅಂದರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ದಿನವೇ ಸಂಕ್ರಮಣ. ಯಾವುದೇ ರಾಶಿಗೆ ಸೂರ್ಯನು ಪ್ರವೇಶ ಮಾಡುವಾಗ ಅದೇ ರಾಶಿಯ ಸಂಕ್ರಮಣ ಎಂದು ಕರೀತಾರೆ. ಹೀಗೆ ಮಾಸಗಳು ಬದಲಾಗ್ತಾ ಇದ್ದಂಗೆ 33 ತಿಂಗಳಿಗೆ ಒಂದು ಸಾರಿ ಯಾವುದೇ ಸಂಕ್ರಮಣವೇ ಇರುವುದಿಲ್ಲ. ಯಾವ ಮಾಸದಲ್ಲಿ ಸಂಕ್ರಮಣವೇ ಆಗುವುದಿಲ್ಲವೋ, ಅಂದರೆ ಸೂರ್ಯನು ಅದೇ ರಾಶಿಯಲ್ಲಿ ಉಳಿಯುತ್ತಾನೋ ಆ ಮಾಸವನ್ನ ಅಧಿಕ ಮಾಸ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಅಧಿಕ ಮಾಸ ಪ್ರತಿ 3 ವರ್ಷಗಳಿಗೆ ಒಂದು ಸಾರಿ ಬರ್ತದೆ. ಹಾಗಾದ್ರೆ ಅಧಿಕ ಮಾಸದ ಫಲವೇನು? ಈ ಮಾಸವನ್ನ ಯಾಕೆ ಮಲಮಾಸ ಅಂತ ಹೇಳಿ ಕರೀತಾರೆ? ಮತ್ತು ಅಧಿಕ ಮಾಸದಲ್ಲಿ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು? ಈ ಮಾಸದಲ್ಲಿ ದಾನಾದಿಗಳನ್ನ ಯಾಕೆ ಕೊಡಬೇಕು? ಯಾವ ದಾನವನ್ನ ಕೊಡುವುದರಿಂದ ಯಾವ ಫಲ ಎನ್ನುವಂಥದ್ದು ದೊರೆಯುತ್ತದೆ? ಅದೆಲ್ಲದರ ಬಗ್ಗೆ ಉತ್ತರವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅಧಿಕ ಮಾಸಕ್ಕೆ ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂತ ಹೇಳಿ ಕೂಡ ಕರೀತಾರೆ. ಪುರುಷೋತ್ತಮ ಮಾಸ ಎಂದು ಏಕೆ ಕರೆಯಲಾಗ್ತದೆ ಅಂದ್ರೆ, ಪುರಾಣದ ಆರಂಭದ ಕಾಲದಲ್ಲಿ ಭಗವಂತ ಮಹಾವಿಷ್ಣುವು ಒಂದೊಂದು ದೇವತೆಗಳಿಗೆ ಒಂದೊಂದು ಮಾಸವನ್ನ ಹಂಚಲಿಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಅಧಿಕ ಮಾಸದ ಅಧಿಪತಿಯಾಗಲು ಯಾವುದೇ ದೇವತೆಗಳು ಕೂಡ ತಯಾರಾಗುವುದಿಲ್ಲ. ತಕ್ಷಣವೇ ಮಹಾವಿಷ್ಣುವು ತಾವೇ ಅಧಿಪತಿಯಾಗಿ ನಿಂತು ಬಿಡುತ್ತಾರೆ ಮತ್ತು ಈ ಮಾಸದಲ್ಲಿ ನಡೆಯುವ ಆಗು ಹೋಗುಗಳನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಎಂದು ದೇವಾನುದೇವತೆಗಳಿಗೆ ಮಹಾವಿಷ್ಣು ಭರವಸೆ ಎನ್ನುವಂಥದ್ದನ್ನ ನೀಡ್ತಾನೆ. ಇದೇ ಕಾರಣಕ್ಕೆ ಮಹಾವಿಷ್ಣುವಿನ ಮತ್ತೊಂದು ಹೆಸರಾದ ಪುರುಷೋತ್ತಮ ಮಾಸ ಅಂತ ಹೇಳಿ ಕರೆಯಲಾಗ್ತದೆ. ಆದ್ದರಿಂದಲೇ ಈ ಅಧಿಕ ಮಾಸದಲ್ಲಿ ಯಾರು ಪುಣ್ಯ ಕಾರ್ಯಗಳನ್ನು ನಡೆಸುತ್ತಾರೋ ಅದನ್ನೆಲ್ಲ ಮಹಾವಿಷ್ಣುವು ಸ್ವೀಕರಿಸಿ ನಮ್ಮೊಳಗೆ ಇರುವ ಮಲ ಅಂದರೆ ಪಾಪವನ್ನ ನಾಶ ಮಾಡುತ್ತಾನಂತೆ. ಅಧಿಕ ಮಾಸ ಮಹಾವಿಷ್ಣುವಿನ ಆರಾಧಿಸಲು ಬಹಳ ಪವಿತ್ರವಾದಂತಹ ಮಾಸವಾಗಿದ್ದು, ಹೋಮ ಹವನ ಜಪ ವ್ರತ ಪೂಜೆಯನ್ನ ಮಾಡಲಿಕ್ಕೆ ಅತ್ಯಂತ ಪ್ರಾಶಸ್ತ್ಯವಾದಂತಹ ಕಾಲ ಆಗಿದೆ. ಅಧಿಕಸ್ಯ ಅಧಿಕ ಫಲಂ ಎಂಬ ಮಾತಿದೆ. ಅಂದರೆ ಅಧಿಕ ಮಾಸದಲ್ಲಿ ಮಾಡುವ ದಾನ ಧರ್ಮಗಳಿಗೆ ಹೆಚ್ಚಿನ ಫಲ ಎನ್ನುವಂಥದ್ದು ದೊರೆಯುತ್ತದೆ. ಅಧಿಕ ಮಾಸದಲ್ಲಿ ಅಪೂಪ ದಾನ ಅಂದರೆ ಕಜ್ಜಾಯ ದಾನ, ದೀಪದಾನವನ್ನ ಕೊಡುವುದು ತುಂಬಾ ಒಳ್ಳೆಯದು. ಈ ಅಧಿಕ ಮಾಸದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ಮಾಡಬೇಕು, ಮಂಗಳ ಕಾರ್ಯಗಳನ್ನ ಮಾಡಬಾರದು. ಇದಕ್ಕೂ ಕಾರಣವಿದೆ. ಅದೇನೆಂದರೆ, ಪ್ರತಿ ಮಾಸದಲ್ಲೂ ಸೂರ್ಯನ ಸಂಕ್ರಮಣ ಪ್ರತ್ಯೇಕ ಮಾಸದಲ್ಲಿ ಆಗ್ತದೆ. ಈ ಮಾಸದಲ್ಲಿ ಸಂಕ್ರಮಣ ಎನ್ನುವಂಥದ್ದು ಇಲ್ಲದಿರುವುದರಿಂದ ಸೂರ್ಯನ ಹಾಗೂ ಚಂದ್ರನ ವೇಗದಲ್ಲಿ ವ್ಯತ್ಯಾಸ ಎನ್ನುವಂಥದ್ದು ಉಂಟಾಗ್ತದೆ. ಇದರಿಂದ ವಾತಾವರಣದಲ್ಲಿ ಏರುಪೇರುಗಳು ಉಂಟಾಗ್ತವೆ. ಅತಿವೃಷ್ಟಿ ಹಾಗೂ ರೋಗ ರುಜಿನಗಳ ಬಾಧೆ ಎನ್ನುವಂಥದ್ದು ಅಧಿಕವಾಗಿರ್ತದೆ. ಇದರಿಂದ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕಾಗಿಯೇ ಅಧಿಕ ಮಾಸದಲ್ಲಿ ಕೇವಲ ಪುಣ್ಯ ಕಾರ್ಯಗಳನ್ನು ಮಾತ್ರ ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಶುಭ ಕಾರ್ಯಗಳನ್ನ ಈ ಮಾಸದಲ್ಲಿ ಮಾಡುವುದು ನಿಷಿದ್ಧವಾಗಿದೆ. ಶುಭ ಕಾರ್ಯಗಳಿಗೆ ಈ ಮಾಸವು ನಿಷಿದ್ಧವಾದ್ದರಿಂದ ಈ ಮಾಸವನ್ನ ಮಲಮಾಸ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾದ್ರೆ ಅಧಿಕ ಮಾಸ ಏಕೆ ಬರ್ತದೆ ಅಂತ ಕೇಳಿದ್ರೆ, ಸೌರಮಾನದ ಜೊತೆ ಚಾಂದ್ರಮಾನವನ್ನ ಸರಿದೂಗಿಸಲು ಅಧಿಕ ಮಾಸವು ಬರುತ್ತದೆ. ಪಂಚಾಂಗವನ್ನು ಸೂರ್ಯ ಮತ್ತು ಚಂದ್ರನ ಚಲನೆಯ ಆಧಾರದಲ್ಲಿಯೇ ರಚಿಸಲಾಗಿದೆ. ವೈಜ್ಞಾನಿಕವಾಗಿ ಚಂದ್ರನು ಭೂಮಿಯನ್ನ ಒಂದು ಸುತ್ತು ಸುತ್ತಲಿಕ್ಕೆ 29 ದಿವಸ ಬೇಕಾಗ್ತದೆ. ಇದಕ್ಕೆ ಚಾಂದ್ರಮಾಸ ಅಂತ ಹೇಳಿ ಹೇಳಲಾಗ್ತದೆ. ಈ ಲೆಕ್ಕಾಚಾರದ ಪ್ರಕಾರ 12 ಮಾಸಗಳು ಅಂದ್ರೆ 354 ದಿವಸಗಳು. ಒಂದು ಚಾಂದ್ರಮಾನ ವರ್ಷವನ್ನ ಒಂದು ಸಂವತ್ಸರ ಅಂತ ಹೇಳಿ ಕರೆಯಲಾಗ್ತದೆ. ಅದೇ ರೀತಿ ಭೂಮಿಯು ಸೂರ್ಯನ ಸುತ್ತಲೂ 365 ದಿನಗಳು ಬೇಕಾಗ್ತದೆ. ಅಂದರೆ ಸೌರಮಾನದ ಪ್ರಕಾರ
ಒಂದು ವರ್ಷದಲ್ಲಿ 365 ದಿನಗಳಿರುತ್ತವೆ. ಅಂದರೆ ಚಾಂದ್ರಮಾನ ವರ್ಷವು ಸೌರಮಾನ ವರ್ಷಕ್ಕಿಂತ 11 ದಿನ ಚಿಕ್ಕದಾಗಿರ್ತದೆ. ಇದರ ಅರ್ಥ ಪ್ರತಿ 33 ತಿಂಗಳಿಗೊಮ್ಮೆ ಚಂದ್ರನ ವರ್ಷವು ಸೌರಮಾನ ವರ್ಷಕ್ಕಿಂತ 30 ದಿನಗಳು ಹಿಂದೆ ಉಳಿದು ಬಿಡುತ್ತವೆ. ಚಂದ್ರನ ವರ್ಷವನ್ನ ಸೌರ ವರ್ಷಕ್ಕೆ ಸಮನಾಗಿಸಲು 33 ತಿಂಗಳಿಗೆ ಒಮ್ಮೆ ಒಂದು ಮಾಸವನ್ನ ಹೆಚ್ಚುವರಿಯಾಗಿ ಸೇರಿಸಲಾಗ್ತದೆ. ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡದಿದ್ದರೂ ಈ ಮಾಸವು ಕೆಟ್ಟ ಮಾಸ ಅಂದರೆ ತಪ್ಪಾಗ್ತದೆ. ಯಾಕಂದ್ರೆ ಯಾವುದೇ ಪೂಜೆ, ಹವನ, ವ್ರತ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿದರೆ ಅಧಿಕ ಫಲ ಎನ್ನುವಂಥದ್ದು ಲಭ್ಯವಾಗ್ತದೆ. ಅದಲ್ಲದೆ ಈ ಮಾಸದಲ್ಲಿ ಅದೆಷ್ಟು ದಾನ ಧರ್ಮವನ್ನ ಮಾಡುತ್ತೇವೋ ಅಷ್ಟೇ ಉತ್ತಮ ಫಲ ಎನ್ನುವಂಥದ್ದು ನಮ್ಮದಾಗ್ತದೆ. ಈ ಮಾಸದಲ್ಲಿ ಪ್ರತಿನಿತ್ಯವೂ ತಾಂಬೂಲ ದಾನ, 33 ಅಪೂಪ ಅಂದರೆ ಕಜ್ಜಾಯ ದಾನ, ದೀಪದಾನಗಳನ್ನ ಮಾಡುವುದರಿಂದ ಅನಿಷ್ಟಗಳೆಲ್ಲ ದೂರಾಗಿ ಇಷ್ಟಾರ್ಥ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ.